ಬಟ್ ಈ ನಡುವಿನಲ್ಲಿ ಫಿಲ್ಮ್ ಇಂಡಸ್ಟ್ರಿ ಬರುವ ಐಡಿಯಾ ಏನಾದ್ರು ಇದೆಯಾ ಹೇಗೆ ಸರ್ ಇದು ಮಲಯಾಳದಲ್ಲಿ ಒಂದು ಫಿಲಮ್ ಅನ್ನ ರಿಲೀಸ್ ಮಾಡ್ತಾ ಇದ್ವಿ ಮಲಯಾಳ ಅಂದ್ರೆ ಕೂಡಲೇ ಗೊತ್ತಾಯ್ತು. ಪಿನರಾಯಿ ವಿಜಯನ್ ಕಾಲ್ ಬಂದಿತ್ತಂತ ಇತ್ತೀಚೆಗೆ. ಇಲ್ಲ ಸರ್ ಆತರ ಏನಿಲ್ಲ, ಆ ಲೆವೆಲ್ ವ್ಯಕ್ತಿನ ನಾನು, ನಿಮ್ಗೆ ಅನ್ಸುತ್ತಾ? ಹೌದಾ? ಕೇಳಲ್ಪಟ್ಟೆ ಪಿನರಾಯಿ ವಿಜಯನ್ ಅವರದ್ದು ಸಂಪರ್ಕ ಮಾಡದೆ ತಪ್ಪೇನಿಲ್ಲ. ಒಬ್ಬ ಸಿಎಂ ನಮ್ಮನ್ನ ಸಂಪರ್ಕ ಮಾಡ್ತಾರೆ ಅಥವಾ ನಮ್ಮ ಸಂಪರ್ಕದಲ್ಲಿ ಇದಾರೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಸರ್. ಯಾಕೆ ಅಲ್ಲ ಸರ್, ಅಲ್ಲ ಅವ್ರು ಇತ್ತೀಚೆಗೆ ಇಲ್ಲಿ ಯಾವ್ದೋ ಒಂದು ಸೈಟ್ ವಿಚಾರಕ್ಕೆ ಪಿನರಾಯಿ ವಿಜಯನ್ ಕೂಡ ಟ್ವೀಟ್ ಮಾಡ್ತಾರೆ, ಕೇರಳದ ಸಿಪಿಎಂ ಪಕ್ಷದವರು ಇಂಟ್ರೆಸ್ಟ್ ತೋರಿಸ್ತಾರೆ, ಅದರಲ್ಲಿ ಧಾಳವಾಗಿ ಏನಾದ್ರೂ ಜಗದೀಶ್ ಅವರನ್ನ ಬಳಸ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆಯಾ ಅನ್ನುವಂತ. ಸರ್ ಈಗ ನೋಡಿ, ಇಲ್ಲಿ ಪಿನರಾಯಿ ವಿಜಯನ್ ಅವರು ನನಗೆ ಯಾವಾಗ ಪರಿಚಯ ಆಯ್ತು ಅಂತಂದ್ರೆ, ಬೇಸಿಕಲಿ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ವಿಚಾರ ಬಂದಾಗ KDB ಲ್ಯಾಂಡ್ ಅನ್ನ ತಗೊಂಡು ದಾಬಾಸ್ಪೇಟೆ ಹತ್ರ ಅದನ್ನ ಅವ್ರ ಮಾವ ಮತ್ತೆ ಹೆಂಡತಿ ಮಾರಾಟ ಮಾಡ್ಕೊಂಡಾಗ ಸೇಮ್ ಈಗ ಏನಾಗಿದೆ, ಇನ್ಫೋಸಿಸ್ ಅವರು ಆನೇಕಲ್ಲಲ್ಲಿ 53 ಎಕರೆ ಇನ್ಫೋಸಿಸ್ ಸ್ಥಾಪನೆ ಮಾಡಿ ಅಂತ ಕೊಟ್ರೆ 25 ವರ್ಷ ಮಾಡ್ಕೊಂಡು ಅದನ್ನ 250 ಕೋಟಿಗೆ ಮಾರ್ಕೊಂಡಿದ್ದಾರೆ. ದಾಬಾಸ್ಪೇಟೆನಲ್ಲಿ KDB ಅವರಿಂದ ರಾಜೀವ್ ಚಂದ್ರಶೇಖರ್ ಮಾವ ಮತ್ತೆ ಹೆಂಡತಿ ಬಡತನದ BPL ಇಂಡಿಯಾ ಲಿಮಿಟೆಡ್ ಆ ಲ್ಯಾಂಡ್ ಅನ್ನ ತಗೊಂಡು ಮಾರಾಟ ಮಾಡಿದ್ರು. ನಾನು ಕಂಪ್ಲೇಂಟ್ ಕೊಟ್ಟೆ, ಏನೋ ಕರ್ನಾಟಕ ಲೋಕಾಯುಕ್ತಕ್ಕೆ. MB ಪಾಟೀಲ್ ಅವ್ರನ್ನ ಹೋಗಿ ಪರ್ಸನಲ್ ಆಗಿ ಭೇಟಿ ಮಾಡಿದೆ. ಪಾಟೀಲ್ರೇ ಇದನ್ನ ರೈತರ ಜಮೀನ್ ಮಾರಾಟ ಮಾಡ್ಕೊಂಡಿದ್ದಾರೆ, ಇದು ಬಿಸ್ನೆಸ್, ಇದು ರಿಯಲ್ ಎಸ್ಟೇಟ್ ಅಂತ ಅವ್ರಿಗೂ ಹೇಳಿ ಬಂದೆ. ಯಾವುದೇ ಕ್ರಮ ಜರುಗಿಸಲಿಲ್ಲ. ತದನಂತರ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಕೇರಳದಲ್ಲಿ ತುಂಬಾ ದೊಡ್ಡ ಮಾಧ್ಯಮದ ಚರ್ಚೆ ಆಯಿತು. ರಾಜೀವ್ ಚಂದ್ರಶೇಖರ್ ವಿರುದ್ಧವಾಗಿ ಈ ರೀತಿ ಕರ್ನಾಟಕದಲ್ಲಿ ಮಾರಿದಂತ. ಆ ಸಮಯದಲ್ಲಿ ಎಸ್ ಡೆಫಿನೆಟ್ಲಿ ಕೇರಳ CMಗೂ ಕೂಡ ಈ ವಿಚಾರ ಗೊತ್ತಾಯಿತು. ಎಸ್, ಏನು ತಪ್ಪೇನಿದೆ? ಈಗ ಮಾತಾಡ್ತಾರೆ ಬಂಡೆ ನನಗೆ ತಮಿಳ್ನಾಡಲ್ಲಿ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನನ್ನ ಆ ದೋಸ್ತು ಗೊತ್ತು, ಈ ದೋಸ್ತು ಗೊತ್ತು ಅಂತ ಹೇಳ್ಕೊಂತಾನೆ. ಈಗ ಬಂಡೆ ಹೇಳ್ಕೊಬೋದು ಅಂದ್ರೆ ನಮಗೆ ಪೊಲಿಟಿಷಿಯನ್ 8,500 ಓಟ್ ಕೊಟ್ಮೇಲೆ ನಾನು ಕೂಡ ಪೊಲಿಟಿಷಿಯನ್. ನಾನೇನು ನನ್ನ ಪೊಲಿಟಿಷಿಯನ್ ಅಂತ ನಾನು ಅನ್ಕೊಳ್ತಾ ಇಲ್ಲ. ಜನ ನನ್ಗೆ 8,500 ಓಟ್ ಕೊಟ್ಮೇಲೆ ನಾನು ಕೂಡ ಪೊಲಿಟಿಷಿಯನ್ನೇ. ಅದು ನಾನು ಗೆದ್ದಿರ್ಬೋದು ಅಥವಾ ಸೋತಿರ್ಬೋದು, ನಾನು ಪೊಲಿಟಿಷಿಯನ್ನೇ. ನಾನು ಇಲ್ಲಿ ರಾಜಕಾರಣ ಇಲ್ಲ ಅಂತ ಹೇಳಿದೆ. ನಾನು ರಾಜಕೀಯನೇ ನಾನು ಮಾಡ್ತಾ ಇರೋದು. ರಾಜಕೀಯ ಮಾಡೋಕ್ಕೋಸ್ಕರನೇ ದೊಡ್ಡವ್ರನ್ನ ಏನೋ ಹೋಗೋ ಬಾರ ಅಂತ ಮಾತಾಡ್ಸೋದು. ಯಾಕೆ ಅಂತಂದ್ರೆ ಅವರು ನಟ್ಟು ರಾಜಕೀಯದ ಜೊತೆಯಲ್ಲಿ ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಜಗದೀಶ್. ತೋರಿಸ್ಲಿ ಅಲ್ಲ, ವಿಡಿಯೋಗಳೆಲ್ಲ ಅದಕ್ಕೆ ಹೊರಗೆ ಬರ್ತಾ ಇಲ್ವಂತೆ, ಸುಡ್ಕೇಸ್ಗಳು ಬರುತ್ತಂತೆ, ಹಂಗಾಗಿ ವಿಡಿಯೋಗಳು ಹೊರಗೆ ಬರಲ್ವಂತೆ. ಸರ್ ಬ್ರೀಫ್ ಕೇಸ್ ನಮ್ಗೆ ಬಂದ್ರೆ ಏನ್ ತಪ್ಪೇನಿದೆ? ನಾವು ಕೆಂಪೇಗೌಡನ ವಂಶದವರು, ಪಾಳ್ಯಗಾರ ವಂಶದವರು, ಬೆಂಗಳೂರನ್ನ 1.5 ಕೋಟಿ ಜನರಿಗೆ ಬಿಟ್ಕೊಟ್ಟಂತ ವಂಶ ನಮ್ದು ಕೂಡ. ಇದೇ ಕೊಡಿಗಲ್ಲಿನಲ್ಲಿ ಕೆಂಪೇಗೌಡ ಇದ್ದವರು. ಒಬ್ಬ ಸಾಮಂತ, ಯಾರೋ ಕೆಂಪೇಗೌಡ, ಅವನ ವಂಶದವ್ರಿಗೆ ಜನ ದಾನ ಧರ್ಮ ಮಾಡ್ತಂತೆ. ಮಾಡ್ಲಿ ಬಿಡಿ, ರೋಲ್ ಕಾಲ್ ಅಂತೂ ಇಲ್ಲ ಬಿಡಿ. ನಮ್ಗೆ ರೋಲ್ ಕಾಲ್ ಅನ್ನೋ ಪದನ ರೋಲ್ ಕಾಲ್ ಅಲ್ಲ, ರೋಲ್ ಕಾಲ್ ಅನ್ನೋದಕ್ಕೆ ತುಂಬಾ ದೊಡ್ಡ ವಿರೋಧ ಇದೆ ನಮ್ಗೆ. ಆ ರೋಲ್ ಕಾಲ್ ಎಲ್ಲಿ ಬರ್ತಾ ಇದಾರೆ, ಸದಾಶಿವನವ್ರಿಗೆ ದಿನ ರೋಲ್ ಕಾಲ್ ಎಲ್ಲಿ ಹೋಗ್ತಾ ಇದೆ ಎಲ್ಲ ಗೊತ್ತಿದೆ ನಮ್ಗೆ. ಆ ಸದಾಶಿವನವ್ರದವನಿಗಿಂತ ನಾವು ದೊಡ್ಡ ರೋಲ್ ಕಾಲ್ ಇಷ್ಟು ನೋಡ್ಕೊಳಕ್ಕಾಗತ್ತಾ? ನೀವೇ ಎಷ್ಟೇ ಮಾಡಿ, ಯಾರು ಅಂತ ನಾನು ಕೇಳಕ್ ಹೋಗ್ಬಿಡಿ. ಸದಾಶಿವನಗರದಲ್ಲಿ ಯಾರಿದ್ದಾರೆ? ಸದಾಶಿವನವ್ರದವನಿಗಿಂತ ದೊಡ್ಡ ರೋಲ್ ಕಾಲ್ ಇಷ್ಟು ಕರ್ನಾಟಕದಲ್ಲಿ ಯಾವನೂ ಇಲ್ಲ. ನಾ ಪಕ್ಕ ಡೆಫಿನೆಟ್ಲಿ ಕೇಳ್ತೀನಿ ಯಾರಿದೆ ಅಂತ ಗೊತ್ತಾಗುತ್ತೆ. ಸದಾಶಿವನಗರದಲ್ಲಿ ಯಾರಿದ್ದಾರೆ ಅಂತ ನೀವೇ ಕೇಳ್ಕೊಳ್ಳಿ. 40 ಜನ ಬಿಟ್ಟವನು ಅಲಿಬಾಬಾ 40 ಚೋರ್ ಅವನು. ಓಕೆ, ಒಂದು ದಿನಕ್ಕೆ ಎಷ್ಟು ಕಲೆಕ್ಷನ್ ಆಗತ್ತೆ, ಯಾವ ಡಿಪಾರ್ಟ್ಮೆಂಟ್ ಆಗತ್ತೆ, ಬೇಕಾದ್ರೆ ವಿತ್ ಪ್ರೂಫ್ ಸಮೇತ ಯಾರಿಗಾರು ದಮ್ಮು ತಾಕತ್ತಿದ್ರೆ ಕೇಳೋ, ನೋಡೋದ್ ನೈತಿಕತೆ ಇದ್ರೆ ಖಂಡಿತವಾಗಿ ನಾವು ಅದನ್ನ ಎಕ್ಸ್ಪೋಸ್ ಮಾಡಿ ತೋರಿಸ್ತೀವಿ. ನಮ್ಗೇನು ದೊಡ್ಡ ವಿಚಾರ ಏನಲ್ಲ. ರೋಲ್ ಕಾಲ್ ಅನ್ನೋ ಪದಕ್ಕೆ ನಮ್ಗೆ ಅರ್ಥ ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಓಕೆ, ರೋಲ್ ಕಾಲ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ.